ಮಾತಿಲ್ಲ ಮೀಡಿಯಾ ಮ್ಯಾಪ್ ಮನೇಲಿ ಮಾಡಿದ್ರೆ ಇಷ್ಟ್ರ ಮೇಲೆ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಹೋಗಿ ಬರ್ತೀರಾ? ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಬೆಳಗಿನ ಶುಭೋದಯ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅನ್ನೋದು ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಎಲ್ಲ ನೋಡಿ ವಾಚ್ ಮಾಡಿ, ಫುಲ್ಲು ವಿಡಿಯೋ ಚೆನ್ನಾಗಿರುತ್ತೆ. ಒಂದು ಸ್ಪೆಷಲ್ ಪ್ಲೇಸ್ಗೆ ಹೋಗ್ತಾ ಇರೋದು. ಓಕೆ, ಯಾಕೆ ಸಾಂಗ್ ಹಾಕಿದ್ಯಾ? ಬೆಳಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಅಂತ ಹೊರಟಿ ಬಂದಿರೋದ್ರಿಂದ ಎಲ್ಲರಿಗೂ ತುಂಬಾ ಹೊಟ್ಟೆ ಹಸಿವಾಗಿತ್ತು. ಹಾಗಾಗಿ ಇಲ್ಲೊಂದು ಶಾರದಾ ಕ್ಯಾಂಟೀನ್ ಅಂತ ಇತ್ತಲ್ಲ, ನೋಡಿ ನಿಲ್ಲಿಸಿದ್ವಿ. ತಿಂಡಿ ತಿನ್ನೋಣ, ತುಂಬ ಹೊಟ್ಟೆ ಹಸಿವಾಗ್ತಾ ಇದೆ ಅಂತ. ತಣ್ಣಗಿದೆ, ಐ ಡೋಂಟ್ ನೋ ಹೇಗಿದೆ ಹಿಂಗೆ ಅಂತ. ಸೀರಿಯಸ್ಲಿ ಸಾಗೂ ಚೆನ್ನಾಗಿತ್ತು, ಹಾಗೆ ಪೂರಿನೂ ತುಂಬ ಚೆನ್ನಾಗಿತ್ತು. ಪೂರಿ ತಣ್ಣಗಿದೆ ಅನ್ನೋದೊಂದು ಬಿಟ್ಟರೆ ಆ ಸಾಗು ಜೊತೆ ಪೂರಿ ತಣ್ಣಗಿದೆ ಅಂತ ಅನ್ನಿಸ್ತಾನೆ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಎಲ್ಲರೂ ಹೊಟ್ಟೆ ತುಂಬ ಹಸಿವಾಗಿತ್ತ. ಆ ಸಾಗು ಜೊತೆ ಎಲ್ಲರೂ ಕೊಂಡು ತಿಂದುಬಿಟ್ವಿ ಅತ್ಲಾಗೆ. ಆ ಸಾಗು ನೋಡಿ ಲಾಸ್ಟಿಗೆ ನಾನು ಸ್ವಲ್ಪನೂ ಬಿಟ್ಟಿಲ್ಲ, ಅಷ್ಟು ಆಯಿತು. ತಿಂಡಿ ಚೆನ್ನಾಗಿತ್ತು, ಪೂರಿ ಅಂತ. ಇಲ್ಲಿ ಹ್ಯಾಂಡ್ ವಾಶ್ ಕಡೆ ಇದೆ. ಸಖತ್ ಕೋಲ್ಡ್ ಇದೆ, ಅಲ್ಲೂ ಅಷ್ಟೇ ಸಖತ್ ಕೋಲ್ಡ್ ಇತ್ತು ಕೈ ತೊಳ್ಕೊಂಡಾಗ. ಇವಾಗ ಚಕ್ಲಿ ತಗೊಂಡ್ವಿ, ಸಖತ್ತಾಗಿದೆ ಚಕ್ಲಿ ಟೇಸ್ಟ್. ಸೊ ಹಾಗಾಗಿ 120 rupees ಚಕ್ಲಿ ತಗೊಂಡಿದ್ವಿ. ಜೋನ ಬಯಸತ್ತಲ್ಲ, ಮತ್ತೆ ಸಾಗು ಚೆನ್ನಾಗಿತ್ತು ಆಲ್ಮೋಸ್ಟ್ ಎಲ್ಲದಕ್ಕಿಂತ. ಇನ್ನು ಎಷ್ಟು ಕಿಲೋಮೀಟರ್ ಇದೆ ಹೋಗೋ ಪ್ಲೇಸ್ಗೆ? 3 ಓ ಮೈ ಗಾಡ್, 100 kilometers ಇನ್ನ. ಎಲ್ಲಿಗೆ ಹೋಗ್ತಾ ಇದೀವಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಒಂದ್ ಒಳ್ಳೆ ಪ್ಲೇಸಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೀನಿ, ನೋಡಿ ಆಯ್ತಾ? ನಗಾಡ್ತಿದೆ, ಅರ್ಥ ಆಯ್ತಾ? ಕರೆಕ್ಟ್ ಮೋಕ್ಷಿತ್, ಅರ್ಥ ಆಯ್ತಾ? ಏನಮ್ಮ ಅರ್ಥ ಆಯ್ತಾ? ಬನ್ನಿ ಏನು ಅರ್ಥ ಆಯ್ತಾ? ಪಾಪ ಬಾರಿ ಒಳ್ಳೆ ಹುಡುಗಿ, ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅರ್ಥ ಆಯ್ತಾ ಅಂತ ಹೇಳಿ ಬಾರಿ ಒಳ್ಳೆ ಹುಡುಗಿ. ಅರ್ಥ ಆಯ್ತಾ? ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ ಆಲ್ಮೋಸ್ಟ್ ಬಿಗ್ ಬಾಸ್ ಅಲ್ಲಿ. ಯಾರಿಗೆ ಇರ್ತಾರೆ ಏನು ಅಂತ ಗೊತ್ತಿಲ್ಲ, ಬಟ್ ಟ್ರೋಫಿ ಮಾತ್ರ ಸಕ್ಕತ್ತಾಗಿತ್ತು. ರಾತ್ರಿ ನೋಡಿದ್ರು, ಫುಲ್ ನೋಡ್ಲಿಲ್ಲ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಹಾಯ್ ಹೇಳಿ ನಮ್ಮ ಚಾನಲ್ಗೆ, ಹಾಯ್ ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಹಾಯ್ ಹೇಳಿಪ್ಪ. ಏ ಇಷ್ಟೊಂದು ಓದಿಸ್ಬಾರ್ದು, ಹಾಯ್ ಹೇಳಿಪ್ಪ. ಹೇಳಿಪ್ಪ ಹಾಯ್ ಅಂತ, ಹಾಯ್ ಅಂತ ಹೇಳಿ. ನೀವು ಬಾಯ್ ಹೇಳದೆ ಹಾಯ್ ಅಂತ ವೆಲ್ಕಮ್ ಮಾಡ್ತಾ ಇರೋದು ನಮ್ಮ ಚಾನಲ್. ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? Yes. ಅಲ್ಲಿ ಬೆಳಗ್ಗೆ ಟೈಮ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಬಿಸಿಲು ಟೈಮ್ ಬಂದ್ರೆ ನೋಡಿ ಈ ತರ ಬಿಸಿಲು. ಬೆಳಗ್ಗೆ ಬಂದ್ರೆ ಫುಲ್ ವೆದರ್ ಸಕ್ಕತ್ತಾಗಿರುತ್ತೆ. ಈಗಾಗಲೇ ಟೈಮ್ ಎಷ್ಟು ಟೈಮು? ವಾಚ್ ಹೊಸ ವಾಚಲ್ಲಿ ಹೇಳಿ ಎಷ್ಟು ಟೈಮು? 9:50 ಅಷ್ಟಕ್ಕೆ ಒಳ್ಳೆ 12 ಗಂಟೆ
ಆಗಿರೋ ತರ ಬಿಸಿಲು ಕಾಣಿಸ್ತಾ ಇದೆ ನೋಡಪ್ಪ. ನನ್ನ ಕ್ಯಾಮ್ರಾದಲ್ಲಿ ಎಷ್ಟು ಅಷ್ಟು ಕ್ಲಿಯರ್ ಇತ್ತೇನಪ್ಪ, ನನ್ನಷ್ಟು ಕ್ಲಿಯರ್ ಇಲ್ಲ ಬಿಡಪ್ಪ. ನಮ್ಮ ಇಂಡಿಯಾ ಮ್ಯಾಪ್. जय भारत जननीय तनु जाति जय हे कर्नाटक माते. ಎಲ್ಲರಿಗೂ ಈ ರೋಡ್ ನೋಡಿನೇ ಗೊತ್ತಾಗ್ತಿರುತ್ತೆ ಎಲ್ಲಿಗೆ ಹೋಗ್ತಾ ಇದೀವಿ ನಾವು ಅಂತ. ಆಲ್ಮೋಸ್ಟ್ 11 ಗಂಟೆ 8 ನಿಮಿಷ. ತುಂಬಾ ಜನ ಇದ್ದಾರೆ ಅನ್ಸುತ್ತೆ, ನೋಡೋಣ ಅಂತ. ಹೌದು, ಇಲ್ಲಿ ಜಾಗ ಇತ್ತು, ಹಾಕ್ಬೋದಿತ್ತು. ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಅಲ್ಲಿ ನಾಚಿಗೆ ಹೋದಾಗ ತೋರಿಸ್ತೀನಿ ಹೇಗಿದೆ ಅಂತ. ವಾ, ಹೋದ್ಸರಿ ಬಂದಾಗ ಇರಲಿಲ್ಲ, ಈ ಸರಿ ಸಖತ್ ನೀರಿತ್ತು. ಈ ಬಿಸಿಲಿಗೂ ಆ ತಣ್ಣಗೆ ಬರ್ತಿರೋ ವೆದರ್ಗೂ ಸಖತ್ತಾಗ್ತಿದೆ. ನೇಚರ್ ನೋಡಿನೇ ನಿಮಗೆ ಗೊತ್ತಾಗಿರುತ್ತೆ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ. ಹೌದು, ನಾವು ತಾಯಿ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇರೋದು. ತುಂಬ ಪವರ್ಫುಲ್ ದೇವಸ್ಥಾನ. ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದು 2023 ಆಗಸ್ಟಲ್ಲಿ ಬಂದಿದ್ದೆ. ಇಷ್ಟೊಂದು ನೀರಿರಲಿಲ್ಲ, ನೀರಿನ ಮಟ್ಟ ಸ್ವಲ್ಪ ಕಡಿಮೆನೇ ಇತ್ತು. ಈಗ ತುಂಬಾ ಇದೆ. ಮತ್ತು ಹೋಗ್ತಿರೋ ಎಕ್ಸ್ಪೀರಿಯೆನ್ಸು ಮಾತ್ರ ಫೀಲಿಂಗ್ ತುಂಬಾ ಚೆನ್ನಾಗಿದೆ. ಸುತ್ತ ಗ್ರೀನು, ಮಧ್ಯದಲ್ಲಿ ನೀರು, ಒಂಥರ ಎಕ್ಸ್ಪೀರಿಯೆನ್ಸ್ ಎಕ್ಸ್ಟ್ರಾಡಿನರಿ ಆಗಿದೆ. ಹಾಗೆ ಮೇಲ್ಗಡೆ ಬ್ರಿಡ್ಜ್ ಕೂಡ ಕಟ್ತಾ ಇದ್ದಾರೆ, ಅದು ಸದ್ಯದಲ್ಲೇ ಆಗೋದ್ರಲ್ಲಿದೆ. ಬಟ್ ವೆಹಿಕಲ್ ಇಲ್ಲ ಅದರಲ್ಲಿ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ. ಫೈನಲಿ ಇಷ್ಟು ದೂರ ಬಂದು ತಲುಪಿದ್ವಿ. ಇಲ್ಲಿಂದ ಜೀಪು ಅಥವಾ ಕಾರು ಇಲ್ಲ ಟೆಂಪೋ, ಈ ಥರ ಬಸ್ಸು ಈ ಥರ ಇರುತ್ತೆ. ಇಲ್ಲಿಂದ ಡೈರೆಕ್ಟ್ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಹತ್ರನೇ ಹೋಗಿ ನಿಲ್ಲಿಸ್ತಾರೆ. ಆರಾಮಾಗಿ ಹೋಗ್ಬೋದು, ಯಾರು ರಿಸ್ಕು ಇರಲ್ಲ. ಒಂಥರ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಬೋಟಲ್ಲಿ ಬಂದಿದ್ದು. ಈಗ ಇಲ್ಲಿಂದ ಬಸ್ಸಲ್ಲಿ ಹೋಗಬೇಕು. ಹತ್ತಿ ಕೂತಿದ್ದೀವಿ ಆಲ್ರೆಡಿ ನಾವು. ಎಲ್ಲಿ ಕೂತಿದ್ದಾರ ಕಾಣಿಸ್ತಿಲ್ಲ, ಅಪ್ಪ ಅಲ್ಲಿದೆ. ಅಲ್ಲಿಗೆ ಹೋದ್ಮೇಲೆ ಒಂದು ವಿಷಯ ಗೊತ್ತಾಯಿತು. ಏನು ಅಂತ ಹೇಳಿದ್ರೆ, ನಾವು ಜಾತ್ರೆ ಆಗಿ 2 ದಿನ ಆದಮೇಲೆ ಬಂದಿದ್ದೀವಿ ಅಂತ. ಶುಕ್ರವಾರ ಜಾತ್ರೆ ಆಯಿತು, ಭಾನುವಾರ ಹೋಗಿದ್ವಿ. ಅದಕ್ಕೋಸ್ಕರ ಒಂಥರ ಕಲರ್ಫುಲ್ಲಾಗಿ ಎಲ್ಲ ರೆಡಿ ಮಾಡಿದ್ರು. ತಾಯಿ ಅಲಂಕಾರ ಮಾತ್ರ ಎಷ್ಟು ಆಲ್ರೆಡಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇಟ್ಕೊಂಡು ಹೋಗ್ತೀವಿ. ನಮ್ಮ ಅತ್ತೆ ಇಲ್ಲಿ ಪೂಜೆ ಐಟಮ್ ತೊಗೋತಾ ಇದ್ದಾರೆ. ಹೂವು, ಊದ್ಗಡ್ಡಿ, ಕರ್ಪೂರ ಎಲ್ಲನೂ ಇಲ್ಲೇ ತೊಗೊತಾ ಇದ್ದಾರೆ. ಅಲ್ಲಿಂದ ಏನು ತೊಗೊಂಡು ಬಂದಿರಲಿಲ್ಲ, ಇಲ್ಲೇ ಸಿಗುತ್ತಲ್ಲ ಅಂತ ಹೇಳಿ ಹಾಗೆ ಬಂದಿದ್ವಿ. ಹಾಗಾಗಿ ಇಲ್ಲಿ ಹೂವು ತೊಗೊಂಡು ಇವಾಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಅಮ್ಮನ ದೇವಸ್ಥಾನಕ್ಕೆ ಬಂದ್ವಿ. ತಣ್ಣಗಾಗ್ತಿದೆ ಅಲ್ಲಮ್ಮ, ತಣ್ಣಗಾಗ್ತಿದೆ. ಜಾತ್ರೆ ಇತ್ತಲ್ವಾ? ಜಾತ್ರೆ ಬುಧವಾರ ಶುಕ್ರವಾರ ತನಕ ಜನ ಅಷ್ಟು ಜನ ಅಲಂಕಾರ ಮಾಡಿದ್ರು. ತಣ್ಣಗಾಗ್ತಿದೆ. ಹೌದು, ಈ ತರಾನೇ ಇದ್ದಿದ್ರೆ ಫುಲ್ ಚಂದ ಇರ್ತಿದ್ದು. ಯಾರಿಗೆ ಈಗೇನು ಕಮ್ಮಿ ಬಿಸಿಲಿತ್ತ ಲಾಂಚಲ್ಲಿ? ಯಪ್ಪ, ತಲೆ ಸುತ್ತು ಬರೋದೊಂದು ಕಮ್ಮಿ. ಕೆಳಗೆ ಕೂತ್ಕೊಬಿಟ್ಟಿದ್ವಿ ಅತ್ಲಾಗೆ. ಇಲ್ಲೆಲ್ಲ ಲೈನ್ ಇರುತ್ತೆ ಅಲ್ವಾ ಜಾಸ್ತಿ ಜನ ಇದ್ರೆ? ಮೊದ್ಲಿತ್ತಲ್ಲ, ನಾವು ಸರಿ ಬಂದಾಗ ಫಸ್ಟು ಇತ್ತಮ್ಮ ಇದೆಲ್ಲ. ಇಲ್ಲಿ ಯಾವಾಗಲೇ ಬಂದರೂ ಜಾತ್ರೆ ಥರನೇ ಇರುತ್ತೆ ಸಿಗಂದೂರಿಗೆ. ಬಟ್ ಈ ಸರಿ ಬಂದಾಗ ಜಾತ್ರೆ ಮುಗ್ದು 2 ದಿನಕ್ಕೆ ಬಂದಾಗ ಇನ್ನೂ ಸ್ವಲ್ಪ ಚೆನ್ನಾಗಿತ್ತು. ನನಗೆ ತುಂಬಾ ಇಷ್ಟ ಆಯಿತು. ಅಲಂಕಾರ ಆಗಲಿ ಒಂಥರ ಚೆನ್ನಾಗಿತ್ತು. ಇಲ್ಲಿಗೆ ಮೊಬೈಲ್ ವೀಡಿಯೋ ಮಾಡೋದು ಕ್ಲೋಸ್ ಮಾಡಬೇಕು, ಒಳಗಡೆ ವೀಡಿಯೋ ಮಾಡೋಂಗಿಲ್ಲ. ಆದರೂ ನಾನು ಸ್ಮಾಲ್ ಕ್ಲಿಪ್ ತೊಗೊಂಡೆ. ನಂಗೆ ತುಂಬಾ ಇಷ್ಟ ಆಯಿತು ಅಲಂಕಾರ ಮಾಡಿದ್ದು ಒಳಗಡೆ ಅಂತ ಹೇಳಿ. ಎಷ್ಟು ಚೆನ್ನಾಗಿದೆ ನೋಡಿ. ನನ್ನ ಫೇವ್ರೆಟ್ ಪಾಯಸ ಇದು. ನಮ್ಮ ಮನೇಲಿ ಒಬ್ರು ಸ್ವೀಟ್ ತಿನ್ನಲ್ಲ ಅಲ್ವಾ? ಮಾಡಿದ್ರೆ ಮನೇಲಿ ಮಾಡಿದ್ರೆ ಇಷ್ಟ್ರ ಮೇಲೆ ತಿನ್ನಲ್ಲ.
ಉಪ್ಪಿನಕಾಯಿನ ತಿಂತಿರೋದು ವಿಡಿಯೋ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ದೇವ್ರು ನೋಡಿದ್ವಿ. ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ನಾನು ಸಾಂಬಾರು ಟೇಸ್ಟ್ ನೋಡಬೇಕು. ಇವರೆಲ್ಲ ಊಟ ಮಾಡ್ತಿದ್ದಾರೆ. ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿತ್ತು. ಪಾಯಸ ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಉಪ್ಪಿನಕಾಯಿ ಅಂತೂ ಇನ್ನೂ ಸಾಕಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು. ಊಟ ಮಾಡಿ ಆಮೇಲೆ ಊಟಕ್ಕೆ ಹೋಗೋ ದಾರಿ ಸಾಲಾಗಿ ಬಂದಿದೆ. ಅಲ್ಲಿ ಶೌಚಾಲಯ ಆ್ಯಂಡ್ ಈ ಕಡೆ ದೇವಸ್ಥಾನಕ್ಕೆ ಹೋಗೋದು. ಇಲ್ಲೆಲ್ಲ ದೇವಸ್ಥಾನ ಇದೆ. ಇನ್ನೊಂದು ಅಂದರೆ ಅಪ್ಪ ಅಲ್ಲಿ ಹೋಗ್ತಿದೆ. ಅಮ್ಮ ಎಲ್ಲಿ ಇಷ್ಟು ಬೇಗ? ಬನ್ನಿ ಹೋಗೋಣ. ನಾವು ಮೇಯ್ನು ದೇವಸ್ಥಾನಕ್ಕೆ ಬಂದಿದ್ದೆ. ದೇವ್ರ ಹತ್ರ ನಾವು ಒಂದು ಹರಕೆ ಮಾಡ್ಕೊಂಡಿದ್ವಿ, ಅದನ್ನು ತೀರಿಸ್ಬೇಕಿತ್ತಲ್ಲ. ಹಾಗಾಗಿ ಇಲ್ಲಿ ಬಂದು ಧರ್ಮದರ್ಶಿಗಳ ಹತ್ರ ಯಾವ ಥರ ಮಾಡೋದು ಏನು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಹಾಗೆ ಪೂಜೆ ಮಾಡಿಸ್ಕೊಂಡು ಇಲ್ಲಿನ ಪ್ರಸಾದ ತಗೊಂಡು ಹೋಗೋಣ ಅಂತ. ₹100 ಕೊಡ್ತೀನಿ. ಗಾಡಿ ತಂಗ ಎತ್ಕೊಂಡು ಸರ್. ಅಬ್ಬಾ, ನೀನು ನನಗೆ 1 ಲಕ್ಷ ಕೊಡ್ತೀನಿ ಅಂದ್ರೆ ನಾನು ಎತ್ಕೊಂಡು ಹೋಗಲ್ಲ. ನಾನು ಕೊಡಲ್ಲ. ನಾನು ಎತ್ಕೊಂಡು ಹೋಗೋದು ಬೇಡ. ಇಲ್ಲ, ಅವಾಗ ಬಂದಾಗ ಇರ್ಲಿಲ್ಲ ಈ ತರ. ಈಗ ಮೆಟ್ಲಿಕೆ ಮಾಡಿದ್ದಾರೆ ಅಲ್ವಾ? ಅವಾಗ ಬಂದಾಗ ಮೆಟ್ಲಿಕೆ ಇರ್ಲಿಲ್ಲ. ಇಲ್ಲ, ಜಾಸ್ತಿ ಮಿಕ್ಕಿತ್ತು. ದೂತ್ರಾಯ ಸ್ವಾಮಿ ಗುಡಿ ಇದು. ಇಲ್ಲಿ ಚೋಡಮ್ಮ. ನೋಡಿ, ಇಲ್ಲೆಲ್ಲ ಇನ್ಫಾರ್ಮೇಶನ್ಸ್ ಇದೆ. ಬರೋರು ಬಂದ್ಬಿಡಿ, ಆರಾಮಾಗಿ ಒಳ್ಳೆ ದರ್ಶನ ಆಗುತ್ತೆ. 2000 years later. ಈಗತ್ಲ ಹೋಗ್ಬಿಟ್ರೆ ಬೆಸ್ಟು. ಬಿಸಿಲು ಎಷ್ಟಾದ್ರೂ ಇರ್ಲಿ, ಆದ್ರೆ ಗಾಳಿ ಬರ್ಬೇಕು ಜೊತೆಗೆ. ಬಿಸಿಲಿದೆ ಅಂತ ಅನ್ಸಲ್ಲ. ಮೆಲ್ಲಕ್ಕೆ ಬಿಸಿಲು ಅದರ ಗಾಡಿದು ನೆಲ್ ಬೀಳುತ್ತಲ್ಲ, ಹೋಗಿ ನಿಂತ್ಕೊಂಡ್ಬಿಡೋಣಪ್ಪ. ಆಹಾ, ನೀರ್ ನೋಡ್ತಿದ್ರೆ ನಿಜವಾಗ್ಲು ಒಂದ್ಸರಿ ಹೋಗ್ಬಿಡೋಣ ಅನಿಸ್ತಿದ್ದು ನೀರೊಳಗೆ. ಚೆನ್ನಾಗಿಲ್ಲ ಇರಲ್ಲ ಅಷ್ಟು. ಅಷ್ಟೇ. ಖಂಡಿತಕ್ಕ, ಹೇಗಿದ್ದೀರಾ? ಹೌದಾ? ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ಸೇಮ್ ಟು ಯು. ಆದ್ರೂ ನೆನಪಿಸ್ಕೊಂಡು ಕೊಡ್ತಾ ಇದ್ದೀರಲ್ಲ. ಮನೇಲಿ ಮಾಡಿದ ಸಂಕ್ರಾಂತಿನಾ ಇದು? ಇಲ್ಲ, ನಮ್ಮ ಮನೆಯಲ್ಲಿ ಎಲ್ಲ ಹೆಚ್ಚಿಬಿಟ್ಟು ಪಾತ್ರೆ ಒಳಗೆ ಮಾಡಿದ್ವಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ಹಾಯ್, ಗುಲ್ ತನ್ನಿಮಿತನ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ನಮಗೆ ಕನ್ನಡ ಮೀಡಿಯಂ ಸಬ್ಸ್ಕ್ರೈಬರ್ಗೆ ಬೇರೆ ಮಾಡ್ಬೇಕಾ? ನಮಸ್ಕಾರ ಮಾಡ್ಬೇಕು. ಪ್ಲೀಸ್ ಇವಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಹೋಗಿ ಬರ್ತೀರಾ? ಕಡೂರಲ್ಲಿ ಮರಿ ತಗೊಂಡು ಹೋಗಿ ಬರ್ತಾರೆ 10 ಗಂಟೆಗೆ. ಬಾಯ್. ಭದ್ರಾವತಿಯಿಂದ ಜಸ್ಟ್ ಇವಾಗ ಹೊರಟ್ವಿ ಬಾಣವರಕ್ಕೆ. ಆ್ಯಂಡ್ ಊಟ ಮಾಡ್ಕೊಂಡು ಹೋಗ್ಬೇಕು. ಎಲ್ಲಾದರೂ ಒಂದು ಡಾಬಾ ಗಿಬಾ ಹತ್ರ ಊಟ ಮಾಡಿಕೊಂಡು ಮನೆಗೆ ಹೋಗೋದ್ರೊಳಗೆ ಎಷ್ಟೊತ್ತಾಗ್ಬೋದು? 8:30 9 ಗಂಟೆನಾ? 6 ಗಂಟೆಗೆ ಬಿಟ್ಟಿದ್ದೀವಿ. 6:30ಗೆ ಭದ್ರಾವತಿ. ಓಕೆ, ಇವಾಗ ಭದ್ರಾವತಿಯಿಂದ ಡಿಸ್ಟರ್ಬ್ ಆಗ್ತಿದ್ದಾರೆ. ನನ್ಗೆ ಎಂಡ್ ಮಾಡಕ್ ಬಿಡ್ತಾ ಇಲ್ಲ. ಓಕೆ ಗೈಸ್, ನಾನು ಇವಾಗ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಬಾಣವರಿಗೆ ಹೋಗ್ತಾ ಇದೀವಿ. ಊಟ ಮಾಡ್ಕೊಂಡು ಮನೆಗೆ ಹೋಗ್ಬೇಕು.
ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್. ಇದು ಮಶ್ರೂಮು, ಇದು ಕ್ಯಾಪ್ಸಿಕಮ್, ಸೌತೆಕಾಯಿ, ಈರುಳ್ಳಿ, ಇದು ರೋಟಿ ಜೊತೆಗೆ ಇಷ್ಟು 2 ಥರ ಗ್ರೇವಿ ತೊಗೊಂಡಿದ್ದೀವಿ. ಥ್ಯಾಂಕ್ ಯು. ಸಾಕು ಸಕ್ಕರೆ ಏನು ಬೇಡ. ಥ್ಯಾಂಕ್ ಯು. ಊಟ ಆದಮೇಲೆ ಎಲ್ಲಿದೆ ನಮ್ಮ ಕಾರು? ಅಲ್ಲಿ ಯಾವುದು ಗೊತ್ತಾ? ಇದು ರೆಸ್ಟೋರೆಂಟ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ರೆಸ್ಟೋರೆಂಟು. ಗ್ರೀನ್ ಪಾರ್ಕು, ಕಡೂರು ರೋಡಲ್ಲಿ. ಕಡೂರ್ಗೆ ಹೋಗ್ಬೇಕಾದ್ರೂ ಸಿಗುತ್ತೆ, ಪಣಾರ್ಗೆ ಹೋಗ್ಬೇಕಾದ್ರೂ ಸಿಗುತ್ತೆ. ತುಂಬ ಚೆನ್ನಾಗಿದೆ ಟೇಸ್ಟ್. ಫುಡ್ಡು ರೋಟಿ ಆ್ಯಂಡ್ ಎಲ್ಲ ಥರ ಫುಡ್ಡು ಸಕ್ಕತ್ತಾಗಿದೆ. ಇವತ್ತು ತೊಗೊಂಡು ಹೋಗ್ತಾ ಇದ್ದೀವಿ ಅಂತ ಕಾರಲ್ಲಿ ಹತ್ಕೊಂಡು ಹೋಗೋದು ಅಷ್ಟೇ ಇವಾಗ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಮ್ಮದೊಂದು ಪುಟ್ಟ ವ್ಲಾಗು. ಎಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಒಂದು ಸ್ಪೆಷಲ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆನಾ? ಅಲ್ಲಿವರೆಗೂ ನೋಡ್ತಾ ಇರಿ ತನುಮಿತು ಯೂಟ್ಯೂಬ್ ಚಾನಲ್. ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬಾಯ್ 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 ಹೇಳಿ. ಬಾಯ್ ಹೇಳ್ತಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.